ಬಾದಾಮ್ ಮಿಲ್ಕ್ ಬಟರ್ ಮಿಲ್ಕ್ ಕುಡ್ದು ಬೋರ್ ಆಗಿದ್ಯಾ? ಹಾಗಿದ್ರೆ ಡೂ ಟ್ರೈ ದಿಸ್ ಸೂಪರ್ ಟೇಸ್ಟಿ ರೋಸ್ ಮಿಲ್ಕ್. ಹಾಟ್ ಆರು ಕುಡಿರಿ, ಕೋಲ್ಡ್ ಆರು ಕುಡಿರಿ, ಅದ್ಭುತವಾಗಿರುತ್ತೆ. ಫ್ರಿಡ್ಜ್ ಅಲ್ಲಿ ಎಷ್ಟ್ ದಿನನಾರು ಸ್ಟೋರ್ ಮಾಡಬಹುದು. ಎಲ್ಲಾರು ಟ್ರಾವೆಲಿಂಗ್ ಕೂಡ ತಗೊಂಡ್ ಹೋಗ್ಬಹುದು. ಬಿಸಿನೀರ್ ಹಾಕಿ ಮಾಡಿದ್ರು ಸಾಕು, ರೋಸ್ ಮಿಲ್ಕ್ ರೆಡಿ ಆಗುತ್ತೆ. ಹೇಗ್ ಮಾಡೋದ್ ನೋಡೋಣ. 3-4 ರೋಸ್ ಪೆಟಲ್ಸ್ ನ ಉಪ್ಪು ನೀರಲ್ಲಿ ಚೆನ್ನಾಗಿ 2-3 ಸಲ ತೊಳಿರಿ. 2 ಬೀಟ್ರೂಟ್ ನ ತುರ್ಕೊಂಡು ನೆಟ್ಟೆಡ್ ಪ್ಲೇಟ್ ಅಥವಾ ತೆಳು ಇರೋ ಬಟ್ಟೆನ ಮುಚ್ಚಿ ಒಣಗಿಸ್ಕೋಬೇಕು. 2 ದಿನದಲ್ಲಿ ಚೆನ್ನಾಗಿ ಒಣಗಿರುತ್ತೆ. ನೋಡಿ ಎಷ್ಟು ಗರಿ ಆಗಿದೆ. ಬೀಟ್ರೂಟ್ ನ್ಯಾಚುರಲ್ ಟೇಸ್ಟ್, ಕಲರ್ ಕೊಡೋದಲ್ದೇನೆ ಹೆಲ್ತ್ಗೂ ಒಳ್ಳೇದು. ರೋಸ್ ಕೂಡ ಚೆನ್ನಾಗಿ ಒಣಗಿದೆ. ಪನೀರ್ ರೋಸ್ ಸಿಕ್ಕಿದ್ರೆ ಇನ್ನ ಒಳ್ಳೇದು. ಎರಡನ್ನೂ ಮಿಕ್ಸಿ ಜಾರ್ಗೆ ಹಾಕೊಂಡು ಕೆಂಪು ಕಲ್ಸಕ್ರೆ ಹಾಕೋತಾ ಇದೀನಿ. ಕೆಂಪು ಕಲ್ಸಕ್ರೆ ತಂಪು ಅಂತ ಹೇಳ್ತಾರೆ. ರಿಫೈನ್ಡ್ ಶುಗರ್ ಬದಲಿಗೆ ಕಲ್ಸಕ್ರೆನ ಬಳಸಿದ್ರೆ ಒಳ್ಳೇದು. ಸ್ವಲ್ಪ ಪಿಸ್ತಾ, ಬಾದಾಮಿ, ಗೋಡಂಬಿ ಹಾಕೋತಾ ಇದೀನಿ. ಟೇಸ್ಟ್ ಜಾಸ್ತಿ ಮಾಡುತ್ತೆ, ಹಾಗೇನೆ ಹೆಲ್ತ್ಗೂ ಒಳ್ಳೇದು. ರೋಸ್ ಎಸೆನ್ಸ್ ಕಂಪ್ಲೀಟ್ಲಿ ಆಪ್ಷನಲ್, ಬೇಕಿದ್ರೆ ಮಾತ್ರ ಅರ್ಧ ಚಮಚ ಹಾಕೊಳ್ಳಿ. ಇದನ್ನೆಲ್ಲ ಪುಡಿ ಮಾಡ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇದಕ್ಕೆ ಮಿಲ್ಕ್ ಪೌಡರ್ ನ ಹಾಕಿ ಗ್ರೈಂಡ್ ಮಾಡ್ಕೊಂಡ್ರೆ ತುಂಬಾ ಅದ್ಭುತವಾದ ರೋಸ್ ಮಿಲ್ಕ್ ಪೌಡರ್ ರೆಡಿ. 1 ಚಮಚ ರೋಸ್ ಮಿಲ್ಕ್ ಪೌಡರ್ ಅನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ತಣ್ಣಗಿರುವಂತಹ ಹಾಲು, ಐಸ್ ಅನ್ನ ಹಾಕಿ ಗ್ರೈಂಡ್ ಮಾಡ್ಕೊಂಡ್ರೆ ತುಂಬಾನೇ ರುಚಿಯಾದ ಕೋಲ್ಡ್ ರೋಸ್ ಮಿಲ್ಕ್ ರೆಡಿ. ಬಿಸಿ ಹಾಲನ್ನ ಹಾಕೊಂಡ್ರೆ ಹಾಟ್ ರೋಸ್ ಮಿಲ್ಕ್ ರೆಡಿ. ಹಾಲಿಲ್ಲ ಅಂದ್ರೆ ಬಿಸಿನೀರಲ್ಲೂ ಕೂಡ ಮಾಡ್ಕೋಬಹುದು. ಫ್ರಿಡ್ಜ್ ಅಲ್ಲಿ ತುಂಬಾ ದಿನ ಸ್ಟೋರ್ ಮಾಡಬಹುದು. ಸಮ್ಮರ್ಗೆ ಒಂದು ಬೆಸ್ಟ್ ರೆಸಿಪಿ, ಟ್ರೈ ಮಾಡಿ ನೋಡಿ.